4 ಏನು ಹೇಳುತ್ತೆ, ದ PMGSY ವಿಲ್ ಬಿ ಲಾಂಚ್ಡ್ ವೆದರ್ ಕನೆಕ್ಟಿವಿಟಿ ಅಂತ ಹೇಳುತ್ತೆ. ಓಕೆ, 25,000 ಒಂದು ರೂರಲ್ ಹಳ್ಳಿಗಳಲ್ಲಿ. ಇರಿಗೇಷನ್ ಫ್ಲಡ್ ಮಿಟಿಗೇಷನ್, ದ ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಪ್ರಾಜೆಕ್ಟ್ಸ್ ವಿತ್ ಎಸ್ಟಿಮೇಟೆಡ್ ಕಾಸ್ಟ್ 11,500 crore ಸಚ್ ಆಸ್ ಕೋಶಿಮೆಚ್ಚಿ ಇಂಟ್ರಾ ಸ್ಟೇಟ್ ಲಿಂಕ್ ಆ್ಯಂಡ್ 20 ಅದರ್ ಆನ್ ಗೋಯಿಂಗ್ ನ್ಯೂ ಸ್ಕೀಮ್ಸ್. ಇಲ್ಲಿ ಇರಿಗೇಷನ್ ಆ್ಯಂಡ್ ಫ್ಲಡ್ ಮಿಟಿಗೇಷನ್ ಅಂತ ಕರೀತಾರೆ, ನೀರಾವರಿಗೆ ಮತ್ತು ಏನು ಫ್ಲಡ್ ಬಂದು ಇಂಥ ಆಂತರಿಕ ತೊಂದರೆಗಳಾದರೆ ಅಲ್ಲಿ ಇರುವಂಥ ಒಂದು ಬಜೆಟ್ ಹೇಳ್ತಾರೆ. ನೆಕ್ಸ್ಟು ಅಸ್ಸಾಂ ಸ್ಕೀಮ್, ಇಲ್ಲಿ ಕೂಡ ಫ್ಲಡ್ ಮ್ಯಾನೇಜ್ಮೆಂಟ್ ಮಾಡಲು ಒಂದಿಷ್ಟು ಹಣವನ್ನು 11,500 ಕೋಟಿ ತನಕ ಇಟ್ಟಿದ್ದಾರೆ. ನೆಕ್ಸ್ಟು ಪ್ರಿಯಾರಿಟೀಸ್ ಆಫ್ ವಿಕಸಿತ ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಅಲ್ಲಿ ಟೂರಿಸಮ್ ಇಂಪಾರ್ಟೆಂಟು. ಓಕೆ, ಇಲ್ಲಿ ನೋಡಿ ವಿಷ್ಣುಪದ ಟೆಂಪಲ್ ಕಾರಿಡಾರ್ ಆ್ಯಂಡ್ ಮಹಾಬೋಧಿ ಟೆಂಪಲ್ ಕಾರಿಡಾರ್ ಇವೆರಡು ಎಲ್ಲಿ ಬರ್ತವೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟು ಮಾಡಲ್ ಡೌನ್ ಕಾಶಿ ವಿಶ್ವನಾಥ ಟೆಂಪಲ್ ಕಾರಿಡಾರ್, ಈ 3 ಟೆಂಪಲ್ಗಳ ಒಂದು ಕಾರಿಡಾರ್ಗಳನ್ನ ಇದು ಮಾಡಿದ್ದಾರೆ. ನೀವು ದಯವಿಟ್ಟು ಕಮೆಂಟ್ ಮೂಲಕ ಈ ಯಾವ ಟೆಂಪಲ್ಗಳು ಎಲ್ಲೆಲ್ಲಿ ಬರ್ತವೆ ಅಂತ ಹೇಳಬೇಕು. ಓಕೆ, ರಾಜ್ಗರ್ ವಿಲ್ ಬಿ ಅಂಡರ್ಟೇಕನ್ ವಿಚ್ ಆಲ್ಸೋ ರಿಲಿಜಿಯನ್ ಸಿಗ್ನಿಫಿಕೆನ್ಸ್ ಬುದ್ಧಿಸ್ಟ್ ಜೈನ್ಸ್. ನೆಕ್ಸ್ಟು ನಳಂದ ಅನ್ನೋ ಟೂರಿಸ್ಟ್ ಪ್ಲೇಸಾಗಿ ಡೆವಲಪ್ ಮಾಡೋದು. ನೆಕ್ಸ್ಟು ಒಡಿಶಾ ಕೂಡ ಅಲ್ಲಿ ಟೆಂಪಲ್ಸ್ಗಳನ್ನು ಟೂರಿಸ್ಟ್ ಪ್ಲೇಸಾಗಿ ಇದು ಮಾಡೋದು. ನೆಕ್ಸ್ಟು ರಿಸರ್ಚ್ ಡೆವಲಪ್ಮೆಂಟ್ ಮಾಡಲಿ ಏನಂದರೆ ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫಂಡ್. ನೆಕ್ಸ್ಟು ಪ್ರೈವೇಟ್ ಸೆಕ್ಟರ್ ಡ್ರೈವ್ ರಿಸರ್ಚ್ ಇನೋವೇಷನ್ಸ್ 1,00,000 ಕೋಟಿ ತನಕ ಇಡೋದು. ಸ್ಪೇಸ್ ಎಕಾನಮಿ, ಓಕೆ, ಇಲ್ಲಿ ನೋಡಿ 1,000 ಕೋಟಿ ಸೆಟಪ್ ಫಾರ್ ಸ್ಪೇಸ್ ಎಕಾನಮಿಯಲ್ಲಿ. ನೆಕ್ಸ್ಟ್ ಜನ್ರೇಷನ್ಗೆ ರಿಫಾರ್ಮ್ಸ್ ಮಾಡೋದೇನು, ಇಲ್ಲಿ ರೂರಲ್ ಮತ್ತು ಲ್ಯಾಂಡ್ ರಿಲೇಟೆಡ್ ಆ್ಯಕ್ಷನ್ಸ್ಗಳನ್ನ ಮಾಡ್ಕೋದು, ಸರ್ವೆ ಮಾಡೋದು, ಲಿಂಕೇಜ್ ಮಾಡೋದು, ಲ್ಯಾಂಡ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು, ಡಿಜಿಟಲೈಸೇಷನ್ ಮಾಡೋದು, ಲ್ಯಾಂಡ್ ರಿಜಿಸ್ಟರ್ಗಳನ್ನ ಇನ್ನಷ್ಟು ಮಾಡೋದು. ನೆಕ್ಸ್ಟ್ ಇಲ್ಲಿ ನೋಡಿ ಟ್ಯಾಕ್ಸಾನಮಿ ಫಾರ್ ಕ್ಲೈಮೇಟ್ ಫೈನಾನ್ಸ್. ನೋಡಿ ಕ್ಲೈಮೇಟ್ಗೆ ಯಾವ ರೀತಿ ಅಂದರೆ ಕ್ಯಾಪಿಟಲ್ ಕ್ಲೈಮೇಟ್ ಅಡಾಪ್ಟೇಷನ್ ಮಿಟಿಗೇಷನ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್. ನೆಕ್ಸ್ಟು FDI ವಿದೇಶ ಹೂಡಿಕೆ. ನೆಕ್ಸ್ಟು NPS ವಾತ್ಸಲ್ಯ, ಇದು ನೋಡಿ NPS ವಾತ್ಸಲ್ಯ ಅಂದರೆ ಯಾರು ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್ ಫಾರ್ ಮೈನರ್ಸ್. ಇಲ್ಲಿ ಮೈನರ್ಗೆ ಯಾರು ಮೈನರ್ಸ್ ಇರ್ತಾರೆ ನೋಡಿ ಅವರಿಗೆ ಒಂದು ಕಾಂಟ್ರಿಬ್ಯೂಷನ್ ಪೇರೆಂಟ್ಸಿಂದ ಗಾರ್ಡಿಯನ್ಸಿಂದ ಸಹಾಯ ಮಾಡೋದಕ್ಕೆ ಏನಂದರೆ NPS ವಾತ್ಸಲ್ಯ. ಇನ್ನು ನೆಕ್ಸ್ಟು NPS ಅಂತ ಕರೀತಾರೆ, ನ್ಯೂ ಪೆನ್ಷನ್ ಸ್ಕೀಮ್. ಓಕೆ, ಇದು ರಿಲೆವೆಂಟ್ ಇಶ್ಯೂಸ್ ಪ್ರಾಜೆಕ್ಟ್ಸು ಕಾಮನ್ ಇದನ್ನೆಲ್ಲ ಮೇಂಟೈನ್ ಮಾಡಲು UPS ಅಂತ ಕೂಡ ಹೊಸ ಒಂದು ಜಾರಿಗೆ ತಂದಿದ್ದಾರೆ. ರೋಬಸ್ಟ್ ಎಕನಾಮಿಕ್ ಫೌಂಡೇಶನ್ಸ್. ಓಕೆ, ನೆಕ್ಸ್ಟ್ ನೋಡಿ ಟ್ಯಾಕ್ಸ್ ಪ್ರಪೋಸಲ್ಸ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಎಷ್ಟಿದೆ, 1961 ಇದೆ. ಚಾರಿಟೀಸ್ TDS ಅಂತ ಕರೀತಾರೆ. ನೆಕ್ಸ್ಟ್ ಲಿಟಿಗೇಷನ್ಸ್ ಅಪೀಲು ಡಿಪೆಂಡಿಂಗ್ ಆನ್ ಟ್ಯಾಕ್ಸ್ ಬೇಸ್. ಇಲ್ಲಿ ನೋಡ್ತೀರಾ ಇಲ್ಲಿ ಏನಿದೆ ಚೇಂಜಸ್ ಇನ್ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿಯಲ್ಲಿ ಏನೇನು ಚೇಂಜಸ್ ಆಗಿದೆ, 3 ಕ್ಯಾನ್ಸರ್ ಔಷಧಿಗಳಿಗೆ ಏನಿದೆ ಕಸ್ಟಮ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಅದು ಏನಾಗುತ್ತೆ, ಕಮ್ಮಿ ಬೆಲೆಗೆ ಸಿಕ್ಕರೆ ಜನರಿಗೆ ಉಪಯೋಗ ಆಗುತ್ತೆ. BCD ಟು 15% ಆನ್ ಮೊಬೈಲ್ ಫೋನ್, ಮೊಬೈಲ್ PCB ಚಾರ್ಜರ್. ಓಕೆ, ಇದು ಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಮೊಬೈಲ್ ರೇಟ್ ಇಳಿಕೆಯಾಗಲು ಸಹಾಯ ಮಾಡುತ್ತೆ. ನೆಕ್ಸ್ಟು ಕಸ್ಟಮ್ ಡ್ಯೂಟಿ ಇನ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಫ್ರಮ್ 6 to 6.4. ಓಕೆ, ಕಸ್ಟಮ್ ಡ್ಯೂಟಿ ಏನಿತ್ತು ನೋಡಿ 6% ಇತ್ತು, ಅಂದರೆ ಗೋಲ್ಡ್ ಸಿಲ್ವರ್ಗೆ 6% ಮಾಡಿದ್ದಾರೆ, ಪ್ಲಾಟಿನಮ್ಗೆ 6.4 ಮಾಡಿದ್ದಾರೆ. ಇದು ಡೊಮೆಸ್ಟಿಕ್ ವ್ಯಾಲ್ಯೂಡೇಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಶ್ರಿಂಪ್, ನಾನು ಹೇಳಿದೆ ಶ್ರಿಂಪ್ ಅಗ್ರಿಕಲ್ಚರ್ ಬರುವಂಥದ್ದು. ಫಿಶ್ ಫೀಡ್ 5%, ಅದು ಏನಾಗುತ್ತೆ ಮರೈನ್ ಎಕ್ಸ್ಪೋರ್ಟ್ಸ್ ಅಂದರೆ ಇನ್ನು ಆಲ್ರೆಡಿ ಮೀನು ಮಾರಾಟ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಕಡಿಮೆ ರೇಟಲ್ಲಿ. ಮೋರ್ ಕ್ಯಾಪಿಟಲ್ ಗೂಡ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ಸೆಲ್ಸ್ ಆ್ಯಂಡ್ ಪ್ಯಾನಲ್ಸ್, ಅಂದರೆ ಸಪೋರ್ಟ್ ಎನರ್ಜಿ ಟ್ರಾನ್ಸಿಷನ್ಗೆ ಸಹಾಯ ಮಾಡೋದಂಗೆ ಆಗುತ್ತೆ. ಫುಲ್ಲಿ ಎಕ್ಸೆಪ್ಟ್ ಕಸ್ಟಮ್ ಡ್ಯೂಟೀಸ್ ಆನ್ 25 ಕ್ರಿಟಿಕಲ್ ಮಿನರಲ್ಸ್. ಓಕೆ, ಇಲ್ಲಿ ಒಂದಷ್ಟು ಸೆಕ್ಟರ್ಗಳು ಹಿಂದುಳಿದಿದೆ, ಅದನ್ನು ಮ್ಯಾನೇಜ್ ಮಾಡಲು 0 ಟ್ಯಾಕ್ಸ್ನ ಬಳಸಿದ್ದಾರೆ. ಡೈರೆಕ್ಟ್ ಟ್ಯಾಕ್ಸ್ ಪ್ರಪೋಸಲ್ಸ್ ಅಂದರೆ ನಿಮಗೆ ಇಲ್ಲೇನಿದೆ ಹೇಳಿದ್ದಾರೆ, ಶೇರ್ ಮಾರ್ಕೆಟಲ್ಲಿ ಅಥವಾ ನೀವು ಡೈರೆಕ್ಟಾಗಿ ಒಂದು ಶಾರ್ಟ್ ಟರ್ಮಲ್ಲಿ ದುಡ್ಡು ಜಾಸ್ತಿ ಗಳಿಸಿದ್ರೆ 20% ಟ್ಯಾಕ್ಸ್ ಬೀಳುತ್ತೆ. ಓಕೆ, ಲಾಂಗ್ ಟರ್ಮ್ ಗೇನ್ಸ್ ಮಾಡಿದ್ರೆ 12%. ಇದು ಕೇವಲ ಶೇರ್ ಮಾರ್ಕೆಟಿಗೆ ಮಾತ್ರ. ಓಕೆ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಇಲ್ಲಿ 12%. ನೆಕ್ಸ್ಟು ಲಿಮಿಟ್ ಆಫ್ ಎಕ್ಸೆಂಪ್ಷನ್ ಕ್ಯಾಪಿಟಲ್ ಗೇನ್ಸ್ ಆನ್ ಫೈನಾನ್ಷಿಯಲ್ ಅಸೆಟ್. ಮೊದಲೇನಿತ್ತು 1,00,000ಕ್ಕೆ ಎಷ್ಟು ಬೀಳುತ್ತೆ, 12%. ಇವಾಗೆಲ್ಲ 1,25,000ಕ್ಕೆ 12% ಬೀಳುತ್ತೆ. ನೆಕ್ಸ್ಟು ಆ್ಯಂಗಲ್ ಟ್ಯಾಕ್ಸ್ ಅಂತ ಬರ್ತದೆ.
ಇದು ಅಬೋಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಸಿಂಪಲ್ ಟ್ಯಾಕ್ಸ್ ರಿಜಿಮ್ ಆಪರೇಟ್ ಡೊಮೆಸ್ಟಿಕ್ ರೂಲ್ಸ್. ನೆಕ್ಸ್ಟ್ ಪ್ರೊವೈಡ್ ಫಾರ್ ಸೇಫ್ ಹಾರ್ಬರ್ ರೈಟ್ಸ್. ನೆಕ್ಸ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಇದೆ 35% ಇದೆ, ಅಂದರೆ 40ರಿಂದ 35 ಮಾಡಿದ್ದಾರೆ, 5% ಕಮ್ಮಿ ಮಾಡಿದ್ದಾರೆ. ನೋಡಿ, ಈ ಒಂದು ಹಳೆ ಟ್ಯಾಕ್ಸಿಂದ ಹೊಸ ಟ್ಯಾಕ್ಸಿಂದ ಏನು ಉಳಿತಾಯ ಅಂದರೆ ಸುಮಾರು 17,500 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಅದು ಹೇಗೆ ಅಂತ ನೋಡೋಣ. ಮೊದಲು ನೋಡಿ, 3 ಲಕ್ಷದ ತನಕ ಯಾವುದೇ ಟ್ಯಾಕ್ಸ್ ಇಲ್ಲ. ನೆಕ್ಸ್ಟು 3ರಿಂದ 7 ಲಕ್ಷ 5%, 7ರಿಂದ 10 10%, 10ರಿಂದ 12 15%, 12ರಿಂದ 15 20%, ನೆಕ್ಸ್ಟ್ 15ರ ಮೇಲೆ ಇದ್ದರೆ 30%. ಮೊದಲೇನಿತ್ತು, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಫಾರ್ ಸ್ಯಾಲರಿಡ್ ಎಂಪ್ಲಾಯೀಸ್. ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಟ್ಟಿದ್ದು 50ರಿಂದ 75,000 ಮಾಡಿದ್ದಾರೆ. ಫ್ಯಾಮಿಲಿ ಪೆನ್ಷನ್ ಫಾರ್ ಪೆನ್ಷನ್ ಇನ್ಕ್ರೀಸ್ಡ್, ಅಂದರೆ ಪೆನ್ಷನ್ಸಲ್ಲಿ 15ರಿಂದ 25,000 ಕಟ್ ಮಾಡ್ತಾರೆ. ರುಪಿ, ನಮ್ಮ ಭಾರತ ನಮಗೆ ಬಜೆಟಿಗೆ ₹1 ಬರ್ತಾಯಿದೆ ಅಂದರೆ ಎಲ್ಲೆಲ್ಲಿದೆ ₹1 ಬರ್ತಾಯಿದೆ. ಮೊದಲದು ಟ್ಯಾಕ್ಸಿಂದ 19 ಪೈಸೆ, ಅದು ಇನ್ಯೂನ್ ಎಕ್ಸೈಸ್ ಡ್ಯೂಟೀಸ್ 5 ಪೈಸೆ, GST 18%, ನೆಕ್ಸ್ಟ್ ಕಾರ್ಪೊರೇಷನು 17%, ಕಸ್ಟಮ್ಸ್ ಅಂದ 4, ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟಿಂದ 1, ನಾನ್ ಟ್ಯಾಕ್ಸ್ ಅಂದರೆ 9, ನೆಕ್ಸ್ಟ್ ಸಾಲದ ರೂಪದಲ್ಲಿ ಬರೋದು 27%. ಒಂದು ರೂಪಾಯಲ್ಲಿ ಎಷ್ಟು ರೂಪಾಯಿನ ಎಲ್ಲೆಲ್ಲಿ ಖರ್ಚು ಮಾಡ್ತಾಯಿದೆ. ಪೆನ್ಷನ್ಗೆ 4 ಪೈಸೆ, ಇನ್ನು ಎಕ್ಸ್ಪೆಂಡಿಚರ್ 9 ಪೈಸೆ, ಇನ್ನು ಸ್ಕೀಮ್ ಸೆಂಟ್ರಲ್ ಸ್ಕೀಮ್ಗೆ 8 ಪೈಸೆ, ಫೈನಾನ್ಸ್ ಕಮಿಷನ್ಗೆ 9 ಪೈಸೆ, ನೆಕ್ಸ್ಟು ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸ್ ಡ್ಯೂಟೀಸ್ ಅಂದರೆ 21 ಪೈಸೆ, ಇನ್ನು ಡಿಫೆನ್ಸ್ಗೆ 8 ಪೈಸೆ, ಸಬ್ಸಿಡಿಗೆ 6 ಪೈಸೆ, ಸೆಂಟ್ರಲ್ ಸೆಕ್ಟರ್ 16 ಪೈಸೆ, ಬಡ್ಡಿ ಕಟ್ಟಲು ನಾವು ತೆಗೆದುಕೊಂಡಿರೋ ಸಾಲಕ್ಕೆ ಬಡ್ಡಿನೇ 19 ಪೈಸೆ ಹೋಗ್ತಾಯಿದೆ. ನೆಕ್ಸ್ಟು ಎಕ್ಸ್ಪೆಂಡಿಚರ್, ನಾವು ಎಲ್ಲಿ ಜಾಸ್ತಿ ಬಜೆಟ್ನ ಖರ್ಚು ಮಾಡಿದ್ದೇವೆ ಅಂದರೆ 4,54,773 ಕೋಟಿ ಒಂದು ಸೇನೆಗೆ ಬಳಸಿದ್ದೇವೆ. ರೂರಲ್ ಡೆವಲಪ್ಮೆಂಟ್ಗೆ 2,65,000 ಕೋಟಿ, ಇನ್ನು ಅಗ್ರಿಕಲ್ಚರ್ಗೆ 1,51,000 ಕೋಟಿ, ನೆಕ್ಸ್ಟ್ ಹೋಮ್ ಅಫೇರ್ಸ್ಗೆ 1,50,000, ಎಜುಕೇಷನ್ಗೆ 1,25, ನೆಕ್ಸ್ಟ್ IT ಯಲ್ಲಿ 1,16, ನೆಕ್ಸ್ಟ್ ಹೆಲ್ತಲ್ಲಿ 89, ಎನರ್ಜಿ 68, ಸೋಷಿಯಲ್ ವೆಲ್ಫೇರ್ 56, ನೋಡಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ 47,000 ಕೋಟಿ. ಅಲೋಕೇಶನ್ ಆಫ್ ಮೇಜರ್ ಸ್ಕೀಮ್ಸ್ ಇನ್ ಕ್ರೋಡ್ಸ್. ಓಕೆ, ಹೋದ ವರ್ಷಕ್ಕೆ 60,000 ಕೋಟಿ ಇತ್ತು, ಈಗ 86,000 ಕೋಟಿ, 26,000 ಕೋಟಿ MG ನರೇಗಾ ಸ್ಕೀಮ್ಗೆ ಹೆಚ್ಚಿಗೆ ಮಾಡಿದ್ದೇವೆ. ನೆಕ್ಸ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ 840 ಕೋಟಿಯಿಂದ 1,200 ಕೋಟಿ, ಸುಮಾರು 300 ಕೋಟಿ ಹೆಚ್ಚಿಗೆ ಮಾಡಿದ್ದೇವೆ. ನೆಕ್ಸ್ಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಕೂಡ 400 ಇಂದ 2,228, ಸುಮಾರು 5 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ 1,200 ಇಂದ 2,100, ಆಲ್ಮೋಸ್ಟ್ ಡಬಲ್ ಆಗಿದೆ. ಇನ್ನು ನೆಕ್ಸ್ಟ್ ಬರೋದು ಸೆಮಿಕಂಡಕ್ಟರಲ್ಲಿ 3,000 ಕೋಟಿಯಿಂದ 6,000 ಕೋಟಿ, ಡಬಲ್. ಓಕೆ, ನೆಕ್ಸ್ಟು ಸೋಲಾರ್ ಪವರಲ್ಲಿ ಕೂಡ ಏನಾಗಿದೆ, 4,000 ಹೆಚ್ಚು ಕಮ್ಮಿ 5,000ರಿಂದ 10,000 ಡಬಲ್ ಆಗಿದೆ. ಡೈರೆಕ್ಟ್ ಇಲ್ಲಿ LPG ಅಂತ ಕರೀತಾರೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಓಕೆ, ಇಲ್ಲಿ 1,180 ರೂಪಾಯಿಂದ 1,500 ರೂಪಾಯಿ ಇದೆ. DPT ಟ್ರಾನ್ಸ್ಫಾರ್ಮೇಷನ್. ಓಕೆ, ಇಲ್ಲಿಗೆ ಇದನ್ನು ಆಲ್ಮೋಸ್ಟ್ ಆಲ್ ಒಂದು ನಿಯರ್ಲಿ 7 to 8 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಐಡಿಯಾ ಸ್ಕೀಮಲ್ಲಿ ಲೈನ್ಸ್ ಆಫ್ ಕ್ರೆಡಿಟ್ ಅಂಡರ್ ಅಂತ ಬರುತ್ತೆ, ಅದು 1,300ರಿಂದ ಒಂದು ಆಲ್ಮೋಸ್ಟ್ ಆಲ್ 3 ಟೈಮ್ಸ್ ಹೆಚ್ಚಿಗಾಗಿದೆ. ರೆಸಿಪ್ಟ್ಗಳು ನೋಡಿ, ರೆವೆನ್ಯೂ ರೆಸಿಪ್ಟ್ ಅಂತ ಕರೀತಾರೆ. ನೋಡಿ, ಮೊದಲನೇದಾಗಿ ರೆವೆನ್ಯೂ ಅಂತ ಏನಂದರೆ ತಿಳ್ಕೊಳ್ಳಿ. ರೆವೆನ್ಯೂ ಅಂದರೆ ಒಂದು ಪ್ರಾಡಕ್ಟ್ನ ಈಗ ಒಂದು 100 ರೂಪೀಸ್ಗೆ ಒಂದು ಏನು ಮಾಡ್ತೀರಾ, ಒಂದು ಕ್ಯಾಲ್ಕುಲೇಟರ್ ಅಂತ ತಿಳ್ಕೊಳ್ಳಿ, 100 ರೂಪೀಸ್ ಅದು ರೆವೆನ್ಯೂ. ನೀವು ಖರ್ಚು ಮಾಡಿದಷ್ಟು ಅದಕ್ಕೆ ಒಂದು ಭಾಳ ಅದರಿಂದ 60 ರೂಪಾಯಿ ಖರ್ಚು ಮಾಡಿದ್ದೀರ, 40 ರೂಪಾಯಿ, ಇವೆಲ್ಲ ಬೇರೆ ಬೇರೆ. ನಿಮಗೆ ರೆವೆನ್ಯೂ ಅಂದರೆ ಒಂದು ಪ್ರಾಡಕ್ಟ್ನ ಫೈನಲಾಗಿ ಎಷ್ಟಕ್ಕೆ ಮಾರ್ತಾರೆ ನೋಡಿ, ಅದು ರೆವೆನ್ಯೂ ಆಗುತ್ತೆ. ಓಕೆ, ಇಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರೀತಾರೆ, ನಿಮ್ಮದು ಆದಾಯ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಇವನ್ನ ಕೂಡ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿಗೆ ನಾನು ಬಜೆಟ್ ಹೈಲೈಟ್ಸ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.